ಶ್ರೀರಾಮಚಂದ್ರಾಯ ಹೇತವೇ ಸರ್ವಸಂಪದಾಂ. ಹರಿ ಓಂ. ರಘುನಾಥಯತಿಗಳು ತಾವು ವ್ಯಾಖ್ಯಾನವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಆಚಾರ್ಯರು ಹೇಳಿದಂತೆ ಆಚಾರ್ಯರು ತಿಳಿಸಿಕೊಟ್ಟಂತಹ ದಾರಿಯಲ್ಲಿ ನಮಗೆ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದಂತೆ ಭಗವಂತನ 5 ರೂಪಗಳ ಅನುಸಂಧಾನವನ್ನು ಮಾಡಲಿಕ್ಕೆ ಅನುಕೂಲವಾಗುವಂತಹ ಅನೇಕ ಪ್ರಮೇಯಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ ಬೃಹತಿ ಸಹಸ್ರದ ವ್ಯಾಖ್ಯಾನದ ಆರಂಭದಲ್ಲಿ. ಆದ್ದರಿಂದ ಅವತ್ತು ನಾನು ಹೇಳಬೇಕಾದ್ರೆ ಈ ಶಸ್ತ್ರ ಅಂತ ಅನ್ನೋದು 5 ರೀತಿಯಲ್ಲಿ ಸ್ತೋಮ, ಸಾಮ, ಛಂದಸ್ಸು, ಚಿತಿ ಮತ್ತು ಶಸ್ತ್ರ ಅಂತ 5 ವಿಭಾಗ ಇದೆ. ಇದರಲ್ಲಿ ಕ್ರಮವಾಗಿ ಸ್ತೋಮದಲ್ಲಿ ಅನಿರುದ್ಧ, ಸಾಮದಲ್ಲಿ ಪ್ರದ್ಯುಮ್ನ, ಛಂದಸ್ಸಿನಲ್ಲಿ ಸಂಕರ್ಷಣ, ಚಿತಿಯಲ್ಲಿ ವಾಸುದೇವ, ಶಸ್ತ್ರದಲ್ಲಿ ನಾರಾಯಣ. ಇಲ್ಲಿ ಆ ಸ್ತೋಮವು ಕೂಡ 5 ಅವತ್ತನ್ನ ಸ್ತೋಮ 5 ರೀತಿಯಲ್ಲಿದೆ, ಸಾಮ 5 ರೀತಿಯಲ್ಲಿದೆ ಅಂತ ಹೇಳಿದ್ದೆ. ತತ್ರ ಸ್ತೋಮೋಪಿ ಪಂಚವಿಧ. ಸ್ತೋಮ ಏನಿದೆ 5 ರೀತಿಯಲ್ಲಿದೆ. ತ್ರಿವೃತ್ ಸ್ತೋಮ, ಪಂಚದಶ ಸ್ತೋಮ, ಸಪ್ತದಶ ಸ್ತೋಮ, ಏಕವಿಂಶ ಸ್ತೋಮ, ಪಂಚವಿಂಶ ಸ್ತೋಮ ಅಂತ 5 ವಿಭಾಗ ಆ ಸ್ತೋಮದಲ್ಲಿಯೂ ಕೂಡ. ಅದರಲ್ಲಿ ಆರಂಭದಲ್ಲಿ ಸ್ತೋಮದಲ್ಲಿ ಇರುವಂತಹ ದೇವತೆ ಅನಿರುದ್ಧ ಆದ್ದರಿಂದ ಸ್ತೋಮ 5 ರೀತಿಯಲ್ಲಿದೆ. ಆದ್ದರಿಂದ 5 ರೂಪದಲ್ಲಿ ಅನಿರುದ್ಧ ಇದ್ದಾನೆ. ಅನಿರುದ್ಧ ಅನಿರುದ್ಧ, ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ ಅಂತ ಅನಿರುದ್ಧ ಅನಿರುದ್ಧಾದಿ 5 ರೂಪಗಳಿಂದ 5 ಸ್ತೋಮಗಳಲ್ಲಿ ಇದ್ದಾನೆ. ಅದರ ಆರಂಭದ ಸ್ತೋಮ ಯಾವುದು? ತ್ರಿವೃತ್ ಸ್ತೋಮ. ತ್ರಿವೃತ್ ಅಂದ್ರೆ ಏನು? 3 ರೀತಿಯಲ್ಲಿ ತ್ರಿವಿಧತ್ವಾತ್ ತ್ರಿವೃತ್ 3 ರೀತಿಯಲ್ಲಿದೆ. ಯಾವುದದು? ಅಧ್ಯಾತ್ಮ, ಅಧಿದೈವ ಮತ್ತು ಅಧಿಭೂತ. ಅಧ್ಯಾತ್ಮ, ಅಧಿದೈವ ಹಾಗೆ ಅಧಿಭೂತ. ಆದ್ದರಿಂದ ಅಧ್ಯಾತ್ಮದಲ್ಲೂ ಇದ್ದಾನೆ ದೇವರು, ಅಧಿದೈವದಲ್ಲೂ ಇದ್ದಾನೆ ದೇವರು, ಅಧಿಭೂತದಲ್ಲೂ ದೇವರಿದ್ದಾನೆ. ಆದ್ರೆ ಈ 3ರಲ್ಲೂ ಅಂತರ್ಯಾಮಿಯಾಗಿ ಭಗವಂತ ಅದರಲ್ಲಿದ್ದಾನೆ. ಆದ್ದರಿಂದ ಭಗವಂತನ ಹೆಸರೇನು? ತ್ರಿವೃತ್. ಆ ತ್ರಿವೃನ್ನಾಮಕನಾಗಿ ಭಗವಂತ ತ್ರಿವೃತ್ ಸ್ತೋಮದಲ್ಲಿ ಅನಿರುದ್ಧ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಹಾಗೆ ಪಂಚದಶ ಸ್ತೋಮ. ಅದರಲ್ಲಿ ಪಂಚದಶ ಸ್ತೋಮ ಅಂತನ್ನೋದು ಅಧ್ಯಾತ್ಮದಲ್ಲೂ 5 ರೀತಿ, ಅಧಿದೈವದಲ್ಲೂ 5 ರೀತಿ, ಅಧಿಭೂತದಲ್ಲೂ 5 ರೀತಿ. ಅಂದ್ರೆ ಪಂಚಭೂತಗಳು ಅಧ್ಯಾತ್ಮದಲ್ಲೂ ಇದೆ, ಅಧಿದೈವದಲ್ಲೂ ಇದೆ, ಅಧಿಭೂತದಲ್ಲೂ ಇದೆ. ಆದ್ದರಿಂದ ಅಧ್ಯಾತ್ಮಾಧಿಭೇದೇನ ತ್ರಿವಿಧ ಪಂಚಭೂತೇಷು ಪಂಚದಶ ಸ್ವಧಿಕರಣೇಶು ಸ್ಥಿತತ್ವೇನ ಪಂಚದಶ ನಾಮಕಃ ಅನಿರುದ್ಧ ಪ್ರದ್ಯುಮ್ನಃ. ಅಧ್ಯಾತ್ಮ, ಅಧಿದೈವ ಮತ್ತು ಅಧಿಭೂತ ಈ 3ರಲ್ಲೂ ಭಗವಂತ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಅವನ ಹೆಸರು ತ್ರಿವೃತ್. ಇಂತಹ ತ್ರಿವೃತ್ ನಾಮಕನಾಗಿ ತ್ರಿವೃತ್ ಸ್ತೋಮದಲ್ಲಿ ಅನಿರುದ್ಧ ರೂಪದಿಂದ ಭಗವಂತ ಇದ್ದಾನೆ. ಹಾಗೆ ಅಧ್ಯಾತ್ಮದಲ್ಲೂ ಪಂಚಭೂತಗಳಿವೆ, ಅಧಿದೈವದಲ್ಲೂ ಪಂಚಭೂತ ಇದೆ, ಅಧಿಭೂತದಲ್ಲೂ ಪಂಚಭೂತ ಇದೆ. ಆದ್ದರಿಂದ ಒಂದೊಂದರಲ್ಲಿ 5 ರೂಪ ಆಯ್ತು. ಅಧ್ಯಾತ್ಮದಲ್ಲಿ 5 ರೂಪ, ಅಧಿದೈವದಲ್ಲಿ 5 ರೂಪ, ಅಧಿಭೂತದಲ್ಲಿ 5 ರೂಪ, 15 ರೂಪ ಆಯ್ತು.
ಆ 15 ಸ್ಥಾನಗಳಲ್ಲಿ 15 ರೂಪಗಳಿಂದ ಇರುವ ಕಾರಣ ಭಗವಂತನಿಗೆ ಪಂಚದಶ ಅಂತ. ಅಂತಹ ಪಂಚದಶ ನಾಮಕನಾಗಿ ಅನಿರುದ್ಧ ಪ್ರದ್ಯುಮ್ನ ರೂಪದಿಂದ ಭಗವಂತ ಪಂಚದಶ ಸ್ತೋಮದಲ್ಲಿ ಇದ್ದಾನೆ. ಇನ್ನು ಸಪ್ತದಶ ಸ್ತೋಮ, ತ್ರಿವೃತ್ ಸ್ತೋಮ, ಪಂಚದಶ ಸ್ತೋಮ, ಸಪ್ತದಶ ಸ್ತೋಮ, ಮೂರನೇ ಸ್ತೋಮ. 17. ಈಗ 3 ಅಂದ್ರೆ ಗೊತ್ತಾಯ್ತು, 15 ಅಂದ್ರೆ ಗೊತ್ತಾಯ್ತು, 17 ಇವಾಗ. 17 ಅಂದ್ರೆ ಯಾವುದು? ಭಗವಂತನಿಗೆ ಸಪ್ತದಶ ಅಂತ ಹೆಸರು. ಯಾಕೆ ಸಪ್ತದಶ ಅಂತ ಭಗವಂತನನ್ನ ಕರೀತಾರೆ? ಶ್ರೀಚಂದ್ರಿಕಾಚಾರ್ಯ ಬರೀತಾರೆ ನೋಡಿ ಇಲ್ಲಿ, ಜೀವರಿಗೆ ಲಿಂಗ ಶರೀರ ಅಂತ ಇದೆಯಲ್ಲ, ಆ ಲಿಂಗ ಶರೀರದಲ್ಲಿ ಪಂಚಭೂತಗಳಿದೆ. ಲಿಂಗ ಶರೀರಗತ ಆಕಾಶಾದಿ ಪಂಚಭೂತ. ಲಿಂಗ ಶರೀರದಲ್ಲಿ ಪಂಚಭೂತಗಳಿವೆ, 10 ಪಂಚ ಜ್ಞಾನೇಂದ್ರಿಯಗಳಿವೆ, ಪಂಚ ಕರ್ಮೇಂದ್ರಿಯಗಳಿವೆ, ಮನಸ್ಸಿದೆ, ಬುದ್ಧಿ ಇದೆ. ಲಿಂಗ ಶರೀರದಲ್ಲಿ ಏನಿದೆ? ನಮ್ 17 ಆಗ್ಬೇಕಿವಾಗ. ಸಪ್ತದಶ ನಾಮಕನಾಗಿ ಭಗವಂತ ಇದ್ದಾನೆ ಅಂತ ಆಗ್ಬೇಕು. ಯಾವ 17? ಲಿಂಗ ಶರೀರದಲ್ಲಿ ಇರುವ ಆಕಾಶಾದಿ ಪಂಚಭೂತಗಳು 5 ಆಯ್ತು, ಪಂಚ ಜ್ಞಾನೇಂದ್ರಿಯ 10 ಆಯ್ತು, ಪಂಚ ಕರ್ಮೇಂದ್ರಿಯಗಳು ಸೇರಿಸಿ 15 ಆಯ್ತು. ಲಿಂಗ ಶರೀರದಲ್ಲಿರುವ ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಜೊತೆಯಲ್ಲಿ ಮನಸ್ಸು 16, ಬುದ್ಧಿ 17. ಈ 17ರಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಭಗವಂತನ ಹೆಸರೇನು? ಸಪ್ತದಶ. ಇಂತಹ ಸಪ್ತದಶ ನಾಮಕನಾಗಿ ಸಪ್ತದಶ ಸ್ತೋಮದಲ್ಲಿ ಭಗವಂತ ಅನಿರುದ್ಧ ಸಂಕರ್ಷಣ ಎನ್ನುವ ರೂಪದಿಂದ ಇದ್ದಾನೆ. ಇನ್ನು ಮುಂದೆ ಏಕವಿಂಶ ಸ್ತೋಮ. ತ್ರಿವೃತ್ ಅಂದ್ರೆ ಗೊತ್ತಾಯ್ತು, ಪಂಚದಶ ಅಂದ್ರೆ ಗೊತ್ತಾಯ್ತು, ಸಪ್ತದಶ ಅಂದ್ರೆ ಗೊತ್ತಾಯ್ತು. ಈಗ ಏಕವಿಂಶ. ಏಕವಿಂಶ ಅಂದ್ರೆ 21. 21 ಸ್ಥಾನಗಳಲ್ಲಿ 21 ರೂಪಗಳಿಂದ ಭಗವಂತ ಇದ್ದಾನೆ. ಆದ್ದರಿಂದ ಅವನಿಗೆ ಏಕವಿಂಶ ಅಂತ ಹೆಸರು ಅಂತ ಆಗ್ಬೇಕು. ಯಾವ್ದು ಏಕವಿಂಶ? ರಘುನಾಥ ಯತಿಗಳು ಬರೀತಾರೆ, ಮತ್ತೆ ಅಧ್ಯಾತ್ಮ, ಅಧಿದೈವ, ಅಧಿಭೂತ. ಅದರಲ್ಲಿ ಅಧ್ಯಾತ್ಮದಲ್ಲಿ ತ್ವಕ್, ಚರ್ಮ, ಮಾಂಸ, ಮಜ್ಜ, ಮೇಧ ಈಗೆಲ್ಲ ಇದೆಯಲ್ಲ. ತ್ವಕ್, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧ ಮತ್ತು ಅಸ್ಥಿ 7 ಇದೆ. ಸಪ್ತಧಾತುಗಳು ಅಂತ ನಾವು ಕರೀತೇವೆ. ನಮ್ಮ ಶರೀರದಲ್ಲಿ ಸಪ್ತಧಾತು: ತ್ವಕ್, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧಸ್ಸು ಮತ್ತು ಅಸ್ಥಿ. ಈ 7 7 3s are 21. ಅಧ್ಯಾತ್ಮದಲ್ಲೂ ಈ 7 ಇದೆ, ಅಧಿದೈವದಲ್ಲೂ ಈ 7 ಇದೆ, ಅಧಿಭೂತದಲ್ಲೂ ಈ 7 ಇದೆ. ಆ 7ಕ್ಕೂ ಅಭಿಮಾನಿಗಳಾಗಿರತಕ್ಕ ದೇವತೆಗಳಿದ್ದಾರೆ. ಅಧ್ಯಾತ್ಮದಲ್ಲಿ 7, ಅಧಿದೈವದಲ್ಲಿ 7 14, ಅಧಿಭೂತದಲ್ಲಿ 7 21. ಹೀಗೆ ಆ ಅಭಿಮಾನಿ ದೇವತೆಗಳಲ್ಲಿ 21 ರೂಪಗಳಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಅವನಿಗೆ ಏಕವಿಂಶ. ಇಂತಹ ಏಕವಿಂಶ ನಾಮಕನಾದ ಭಗವಂತ ಆ ಸ್ತೋಮದಲ್ಲಿ ಇದ್ದಾನೆ. ಆದ್ದರಿಂದ ಆ ಸ್ತೋಮದ ಹೆಸರೇನಾಯ್ತು? ಏಕವಿಂಶ ಸ್ತೋಮ ಅಂತ ಹೆಸರಾಯ್ತು. ಅಂತಹ ಏಕವಿಂಶ ಸ್ತೋಮದಲ್ಲಿ ಭಗವಂತ ಅನಿರುದ್ಧ ವಾಸುದೇವ ಎನ್ನುವ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಅಲ್ಲಿಗೆ ತ್ರಿವೃತ್,
ಪಂಚದಶ, ಸಪ್ತದಶ, ಏಕವಿಂಶ. ಅಲ್ಲಿಂದ ಇನ್ನು ಮುಂದೆ ಕೊನೆಯ ಸ್ತೋಮ ಅದು ಪಂಚವಿಂಶ ಸ್ತೋಮ. 25. 25 ಯಾವುದು? ಪಂಚದಶ ಅಂತ ಭಗವಂತನಿಗೆ ಹೆಸರಾಗಬೇಕು, 25 ಅಂತ ಭಗವಂತನಿಗೆ ಹೆಸರು. ಯಾಕೆ 25 ಅಂತ ಭಗವಂತನ ಕರೀತಾರೆ? ಅದಕ್ಕೆ ಹೇಳ್ತಾರೆ ಶೇಷಚಂದ್ರಿಕಾಚಾರ್ಯ. ಈಗಿನೂ ಹೇಳಿದ್ವಿ, ಅಧ್ಯಾತ್ಮ, ಅಧಿದೈವ, ಅಧಿಭೂತದಲ್ಲಿ 21 ಆಯ್ತು, ಏಕವಿಂಶ ಅಂತ. ಅದರ ಜೊತೆಯಲ್ಲೇ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಪ್ರಕೃತಿ, ಆಯ್ತು ನಮಗೆ. ಏಕವಿಂಶ ಅನ್ಬೇಕಾದ್ರೆ ಅಧ್ಯಾತ್ಮದಲ್ಲಿ 7, ಅಧಿದೈವದಲ್ಲಿ 7, ಅಧಿಭೂತದಲ್ಲಿ 7, 21 ಪ್ಲಸ್ ಅಹಂಕಾರ, ಚಿತ್ತ, ರಜಸತ್ವ, ರಜಸ್ತಮ, ಪ್ರಕೃತಿ. ಇವುಗಳಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಅವನಿಗೆ ಪಂಚವಿಂಶ. ಇನ್ನೊಂದ್ಸಲ ಹೇಳ್ತೇನೆ, ಅಧ್ಯಾತ್ಮಾದಿ 3, ಅಧ್ಯಾತ್ಮದಲ್ಲಿ 7, ತ್ವಕ್, ಚರ್ಮ, ಮಾಂಸ, ರುಧಿರ, ಮಜ್ಜ, ಮೇಧಸ್ಸು, ಅಸ್ಥಿ. ಅಧಿದೈವದಲ್ಲಿ ಮತ್ತೆ ಇದೇ 7, ಅಧ್ಯಾತ್ಮದಲ್ಲಿ ಅಧಿಭೂತದಲ್ಲಿ ಮತ್ತೆ ಇದೇ 7, 21 ಅಭಿಮಾನಿ ದೇವತೆಗಳು. ಅದಾದ ಮೇಲೆ ಬುದ್ಧಿ, ಅಹಂಕಾರ, ಪ್ರಕೃತಿ ಇಷ್ಟನ್ನು ಸೇರಿಸ್ಬಿಟ್ರೆ 24. ಅದ್ರ ಜೊತೆಯಲ್ಲಿ ಮೂಲ ರೂಪದಿಂದ ಭಗವಂತನೇ ಇದ್ದಾನೆ 25ನೇವನಾಗಿ. ಆದ್ದರಿಂದ ಭಗವಂತನ ಹೆಸರೇನಾಯ್ತು? ಪಂಚವಿಂಶ. ಇಂತಹ ಪಂಚವಿಂಶ ನಾಮಕನಾದ ಭಗವಂತ ಪಂಚವಿಂಶ ಸ್ತೋಮದಲ್ಲಿ ಯಾವ ರೂಪದಿಂದ ಇದ್ದಾನೆ? ಅನಿರುದ್ಧ ನಾರಾಯಣ ಎನ್ನುವಂತಹ ರೂಪದಿಂದ ಭಗವಂತ ಇಲ್ಲಿ ನಮಗೆ ಸನ್ನಿಹಿತನಾಗಿದ್ದಾನೆ. ಅನಿರುದ್ಧ ನಾರಾಯಣ, ಅಲ್ಲಿಗೆ ಸ್ತೋಮ ಅನ್ನೋದು ಮುಗೀತು. ತ್ರಿವೃತ್, ಪಂಚದಶ, ಸಪ್ತದಶ, ಏಕವಿಂಶ, ಪಂಚವಿಂಶ, ಈ 5 ರೀತಿಯಾದ ಸ್ತೋಮಗಳಲ್ಲಿ ಆಯಾ ನಾಮಗಳಿಂದ ಅನಿರುದ್ಧ ಹೇಗಿದ್ದಾನೆ? ಅನಿರುದ್ಧ ಅನಿರುದ್ಧ, ಅನಿರುದ್ಧ ಪ್ರದ್ಯುಮ್ನ, ಅನಿರುದ್ಧ ಸಂಕರ್ಷಣ, ಅನಿರುದ್ಧ ವಾಸುದೇವ, ಅನಿರುದ್ಧ ನಾರಾಯಣ ಎಂಬುವ ರೂಪದಿಂದ ಸನ್ನಿಹಿತನಾಗಿದ್ದಾನೆ ಭಗವಂತ ಅಂತನ್ನೋದನ್ನ ಹೇಳಿದ್ದಾಯ್ತು. ಅಲ್ಲಿಂದ ಮುಂದೆ ಸ್ತೋಮದಲ್ಲಿ ಅನಿರುದ್ಧ 5 ರೀತಿಯಲ್ಲಿ ಇದ್ದಾನೆ. ಇನ್ನೆಕ್ಸ್ಟ್ ಏನು? ಸಾಮ. ಸಾಮದಲ್ಲೂ ಭಗವಂತ 5 ರೀತಿಯಲ್ಲಿದ್ದಾನೆ. ಪ್ರದ್ಯುಮ್ನ, ಸಾಮದಲ್ಲಿ ಇರುವಂತ ದೇವತೆ ಯಾರು? ಭಗವದ್ ರೂಪ, ಅದು ಪ್ರದ್ಯುಮ್ನ ರೂಪ. ಸಾಮದಲ್ಲಿ ಪ್ರದ್ಯುಮ್ನ 5 ರೂಪಗಳಿಂದ ಇದ್ದಾನೆ. ಯಾವುದದು ಸಾಮ? ಗಾಯತ್ರ ಸಾಮ, ರಥಂತರ ಸಾಮ, ಬೃಹತ್ ಸಾಮ, ಭದ್ರ ಸಾಮ, ರಾಜನ ಸಾಮ ಅಂತ ಒಟ್ಟು 5 ರೀತಿಯಾಗಿರ್ತಕ್ಕಂತಹ ಸಾಮ. 5 ಸಾಮದಲ್ಲಿ ಭಗವಂತ 5 ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ. ಯಾವುದದು? ಗಾಯತ್ರ. ಯಾರು ಭಗವಂತನ ಗುಣಗಾನವನ್ನ ಮಾಡ್ತಾರೆ ಅಂತ ಗುಣಗಾನವನ್ನ ಮಾಡುವವರನ್ನ ರಕ್ಷಣೆ ಮಾಡ್ತಾನೆ. ಭಗವಂತನ ಗುಣಗಾನವನ್ನು ಮಾಡುವವರನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಗಾಯತ್ರ. ಅಂತಹ ಗಾಯತ್ರ ನಾಮಕನಾದ ಭಗವಂತ ಗಾಯತ್ರ ಸಾಮದಲ್ಲಿ ಪ್ರದ್ಯುಮ್ನ ಅನಿರುದ್ಧ ಎನ್ನುವ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಗಾಯತ್ರ ಸಾಮದಲ್ಲಿ ಭಗವಂತ ತಾನು ಪ್ರದ್ಯುಮ್ನ ಅನಿರುದ್ಧ ಎನ್ನುವಂತಹ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಅದಾದ ಮೇಲೆ ರಥಂತರ.
ದೇಹ ಎನ್ನುವ ರಥದ ಒಳಗೆ ಸನ್ನಿಹಿತನಾಗಿದ್ದಾನೆ ಅಲ್ವಾ. ದೇಹವೇ ರಥ, ಶರೀರಂ ರಥಮೇವಚ ಅಂತ ಉಪನಿಷತ್ತು. ನಮ್ಮ ಶರೀರಕ್ಕೆ ರಥ ಅಂತ ಕರೀತಾರೆ. ಶರೀರವೆನ್ನುವ ದೇಹವೆನ್ನುವ ರಥದಲ್ಲಿ ಕುಳಿತಿದ್ದಾನೆ ಭಗವಂತ, ಆದ್ದರಿಂದ ಅವನಿಗೆ ರಥಂತರ. ಇಂತಹ ರಥಂತರ ನಾಮಕನಾದ ಭಗವಂತ ಯಾವ ರೂಪದಿಂದ ಇದ್ದಾನೆ? ರಥಂತರ ಸಾಮದಲ್ಲಿ ಪ್ರದ್ಯುಮ್ನ ಪ್ರದ್ಯುಮ್ನ ಎನ್ನುವಂತಹ ರೂಪದಿಂದ. ಇದೆಲ್ಲ ಸ್ವಲ್ಪ ಕಷ್ಟ ಕೇಳಲಿಕ್ಕೆ, ಅದಕ್ಕೆ ನಾನು ಎರಡೆರಡು ಸಲ ಹೇಳ್ತೀನಿ. ವೇದ ಮಂತ್ರಗಳ ಅರ್ಥ ಚಿಂತನೆ ಆದ್ದರಿಂದ ಸ್ವಲ್ಪ ಕಷ್ಟ ಆಗತ್ತೆ, ಇರ್ಲಿ ಪರವಾಗಿಲ್ಲ, ಆದ್ರೂ ಪ್ರಯತ್ನ ಪಟ್ಟರೆ ಕೇಳಬಹುದು. ದೇಹ ಎನ್ನುವ ರಥದಲ್ಲಿ ಸನ್ನಿಹಿತನಾಗಿದ್ದಾನೆ, ಆದ್ದರಿಂದ ಭಗವಂತನಿಗೆ ರಥಂತರ. ಅಂತಹ ರಥಂತರ ಎನ್ನುವ ರೂಪದಿಂದ ರಥಂತರ ಸಾಮದಲ್ಲಿ ಪ್ರದ್ಯುಮ್ನ ಇದ್ದಾನೆ. ಆಮೇಲೆ ಇವನಿಗಿಂತ ದೊಡ್ಡ ರೂಪ ಬೇರೆ ಯಾರಿಗೂ ಇಲ್ಲ, ಬೃಹದ್ ರೂಪ ಇವನು. ಆದ್ದರಿಂದ ಇವನಿಗೆ ಬೃಹತ್ ಅಂತ ಹೆಸರು. ಅಂತಹ ಬೃಹನ್ನಾಮಕನಾಗಿ ಬೃಹತ್ ಎನ್ನುವ ಸಾಮದಲ್ಲಿ ಪ್ರದ್ಯುಮ್ನ ಸಂಕರ್ಷಣ ಎನ್ನುವ ರೂಪದಿಂದ ಇದ್ದಾನೆ. ಭದ್ರ, ಮೋಕ್ಷವೆನ್ನುವಂತಹ ಸುಭದ್ರತೆಯನ್ನ ಭಕ್ತರಿಗೆ ಕೊಡುವ ಕಾರಣ ಭಗವಂತನಿಗೆ ಭದ್ರ ಅಂತ. ಅಂತಹ ಭದ್ರನಾಮಕ ಭಗವಂತ ಭದ್ರಸಾಮದಲ್ಲಿ ಪ್ರದ್ಯುಮ್ನ ವಾಸುದೇವ ಎನ್ನುವ ರೂಪದಿಂದ ತಾನು ಸನ್ನಿಹಿತನಾಗಿದ್ದಾನೆ. ಇನ್ನು ಕೊನೆಗೆ ರಾಜನ, ಮುಕ್ತರಿಗೆ ಸಂತೋಷ ಕೊಡ್ತಾನೆ. ಮುಕ್ತರಂಜಕತ್ವಾದ್ ರಾಜನ ನಾಮ. ಮುಕ್ತರಿಗೆ ರಂಜನವನ್ನ ಕೊಡುವ ಕಾರಣ, ಮುಕ್ತರಿಗೆ ರಂಜನೆ ಸಂತೋಷವನ್ನ ಕೊಡುವ ಕಾರಣ ಭಗವಂತನಿಗೆ ರಾಜನ. ಅಂತಹ ರಾಜನ ನಾಮಕನಾದ ಭಗವಂತ ಆ ರಾಜನ ಸಾಮದಲ್ಲಿ ಪ್ರದ್ಯುಮ್ನ ನಾರಾಯಣ ಎನ್ನುವಂತಹ ರೂಪದ. ಅಲ್ಲಿಗೆ ಗಾಯತ್ರದಲ್ಲಿ ಪ್ರದ್ಯುಮ್ನ, ರಥಂತರದಲ್ಲಿ ಗಾಯತ್ರದಲ್ಲಿ ಪ್ರದ್ಯುಮ್ನ ಅನಿರುದ್ಧ, ರಥಂತರದಲ್ಲಿ ಪ್ರದ್ಯುಮ್ನ, ಬೃಹತ್ ಸಾಮದಲ್ಲಿ ಪ್ರದ್ಯುಮ್ನ ಸಂಕರ್ಷಣ, ಅದಾದ ಮೇಲೆ ಭದ್ರಸಾಮದಲ್ಲಿ ಪ್ರದ್ಯುಮ್ನ ವಾಸುದೇವ, ರಾಜನ ಸಾಮದಲ್ಲಿ ಪ್ರದ್ಯುಮ್ನ ನಾರಾಯಣ. ಈ ಪ್ರಕಾರವಾಗಿ ಪಂಚರೂಪಗಳಿಂದ ಭಗವಂತ ಸಾಮದಲ್ಲಿ ಇದ್ದಾನೆ, 5 ಸಾಮದಲ್ಲಿ. ಅಲ್ಲಿಂದ ಮೂರನೆಯದ್ದು ಛಂದಸ್ಸು. ಛಂದಸ್ಸಿನಲ್ಲಿ ಸಂಕರ್ಷಣ ರೂಪದಿಂದ ಭಗವಂತ ಇರುವಂಥದ್ದು. ಆ ಸಂಕರ್ಷಣನೂ ಕೂಡ 5 ರೂಪದಿಂದ ಇದ್ದಾನೆ, ಅನಿರುದ್ಧಾದಿ ರೂಪಗಳಿಂದ. ಯಾವುದು ಆ ಪ್ರಧಾನವಾದ 5 ಛಂದಸ್ಸು ಅಂದ್ರೆ ಗಾಯತ್ರಿ, ಉಷ್ಣಿಕ್, ಬೃಹತಿ, ತ್ರಿಷ್ಟುಪ್, ದ್ವಿಪದ ಅಂತ 5. ಅದರಲ್ಲಿ ಮೊದಲನೆಯದ್ದು ಗಾಯತ್ರಿ. ಬೆಳಗ್ಗಿನ ಸಂಧ್ಯಾ ವಂದನೆಯಲ್ಲೂ ದೇವರನ್ನೇ ಸ್ತೋತ್ರ ಮಾಡೋದು, ಮಾಧ್ಯಾಹ್ನಿಕದಲ್ಲೂ ದೇವರನ್ನೇ ಸ್ತೋತ್ರ ಮಾಡುವುದು, ಸಾಯಂ ಸಂಧ್ಯಾ ಕಾಲದಲ್ಲೂ ದೇವರನ್ನೇ ಸ್ತೋತ್ರ. ಅಂದ್ರೆ ತ್ರಿಕಾಲಗಳಲ್ಲಿ ಭಕ್ತರಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ಕಾರಣ ಭಗವಂತನಿಗೆ ಗಾಯತ್ರಿ. ಅಂತಹ ಗಾಯತ್ರಿ ನಾಮಕನಾದ ಭಗವಂತ ಗಾಯತ್ರಿ ಛಂದಸ್ಸಿನಲ್ಲಿ ಸಂಕರ್ಷಣ ಅನಿರುದ್ಧ ರೂಪದಿಂದ ಸನ್ನಿಹಿತನಾಗಿದ್ದಾನೆ. ಉಷ್ಣಿಕ್ ಎರಡನೇದು. ಉಷ್ಣಿಕ್ ಅಂದ್ರೇನು? ದೈತ್ಯರಿಗೆ ಬಿಸಿ, ದೈತ್ಯರಿಗೆ ಉಷ್ಣ. ದೈತ್ಯಾನಾಮುಷ್ಣ ರೂಪತ್ವಾತ್, ದೈತ್ಯರಿಗೆ ಬಿಸಿಯನ್ನ ಅಂದ್ರೆ ದೈತ್ಯರಿಗೆ ಭಯ, ದೈತ್ಯರನ್ನ ಸಂಹಾರ ಮಾಡಿ ಅವರಿಗೆ ಬಿಸಿಯನ್ನ ಕೊಡುವ ಕಾರಣ ಭಗವಂತನಿಗೆ ಉಷ್ಣಿಕ್ ಅಂತ ಹೆಸರು. ಅಂತಹ ಉಷ್ಣಿಕ್ ನಾಮಕನಾದ ಭಗವಂತ ಉಷ್ಣಿಕ್ ಛಂದಸ್ಸಿನಲ್ಲಿದ್ದಾನೆ, ಸಂಕರ್ಷಣ ಪ್ರದ್ಯುಮ್ನ ಎನ್ನುವಂತಹ ರೂಪದಿಂದ. ಇನ್ನು ಬೃಹತಿ, ಇವನಷ್ಟು ಶ್ರೇಷ್ಠ, ಇವನಿಗಿಂತ ಸರ್ವೋತ್ತಮರಾದ ವ್ಯಕ್ತಿಗಳು ಲೋಕದಲ್ಲಿ ಬೇರೆ ಯಾರೂ ಇಲ್ಲ ಅನ್ನುವಷ್ಟು ಮಹತ್ವ ಭಗವಂತನಿಗಿದೆ. ಆದ್ದರಿಂದ ಅವನಿಗೆ ಬೃಹತಿ ಅಂತ ಹೆಸರು. ಅಂತಹ ಬೃಹತಿ ಛಂದಸ್ಸಿನಲ್ಲಿ ಬೃಹತಿ ನಾಮಕನಾದ ಭಗವಂತ ಯಾವ ರೂಪದಿಂದ ಇದ್ದಾನೆ? ಸಂಕರ್ಷಣ ಎನ್ನುವಂತಹ ರೂಪದಿಂದ ಸನ್ನಿಹಿತನಾಗಿದ್ದಾನೆ.
ಅದಾದ ಮೇಲೆ ನಾಲ್ಕನೆಯದ್ದು ತ್ರಿಷ್ಟುಪ್. ತ್ರಿಷ್ಟುಪ್ ಅಂದ್ರೇನು? ಮೂರು ವೇದಗಳಿಂದಲೂ ಇವನೇ ಸ್ತೋತ್ರ ಮಾಡಿಸ್ಕೊಳ್ಳೋದು. ಮೂರು ವೇದಗಳು ಯಾರನ್ನು ಹೇಳ್ತಾ ಇದೆ? ಇವನನ್ನೇ ಸ್ತೋತ್ರ ಮಾಡ್ತಾ ಇದೆ. ಮೂರು ವೇದಗಳಿಂದಲೂ ಸ್ತೋತ್ರ ಮಾಡಿಸಿಕೊಳ್ತಾನೆ. ಆದ್ದರಿಂದ ಭಗವಂತನಿಗೆ ತ್ರಿಷ್ಟುಪ್. ಇಂತಹ ಭಗವಂತ ತ್ರಿಷ್ಟುಪ್ ಛಂದಸ್ಸಿನಲ್ಲಿ ತ್ರಿಷ್ಟುಪ್ ನಾಮಕನಾಗಿ ಸಂಕರ್ಷಣ ವಾಸುದೇವ ಎನ್ನುವಂತಹ ರೂಪದಿಂದ ಸನ್ನಿಹಿತರಾಗಿದ್ದಾನೆ. ಅದಾದ್ಮೇಲೆ ದ್ವಿಪದ ಅಂತ. ಪದ ಅಂದ್ರೆ ಸ್ವರೂಪ ಅಂತ ಅರ್ಥ. ದ್ವಿಪದ, ಎರಡು ಸ್ವರೂಪ. ಸ್ತ್ರೀಯರಲ್ಲಿ ಸ್ತ್ರೀ ರೂಪ, ಪುರುಷರಲ್ಲಿ ಆ ಭಗವಂತನಿಗೂ ಸ್ತ್ರೀ ರೂಪ ಇದೆ, ಭಗವಂತನಿಗೂ ಪುರುಷ ರೂಪ ಇದೆ. ಹೆಣ್ಣು ರೂಪ ಮತ್ತು ಗಂಡು ರೂಪ, ಈ ಪ್ರಕಾರವಾಗಿ ಎರಡು ರೂಪಗಳಿಂದ ಕೂಡಿರುವಂತಹ ಭಗವಂತನ ಹೆಸರೇನು? ದ್ವಿಪದ. ಇಂತಹ ದ್ವಿಪದ ನಾಮಕನಾದ ಭಗವಂತ ದ್ವಿಪದ ಛಂದಸ್ಸಿನಲ್ಲಿ ಸಂಕರ್ಷಣ ನಾರಾಯಣ ಎನ್ನುವಂತಹ ರೂಪದಿಂದ ಇದ್ದಾನೆ. ಇದಾದ ಮೇಲೆ ಅಲ್ಲಿಗೆ ಗಾಯತ್ರಿ, ಉಷ್ಣಿಕ್, ಬೃಹತಿ, ತ್ರಿಷ್ಟುಪ್, ದ್ವಿಪದ, ಸ್ತೋಮ, ಸಾಮ, ಛಂದಸ್ಸು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಮೂರಾಯ್ತು. ಇನ್ನು ಗರುಡನ ಆಕಾರದಲ್ಲಿ ಇಟ್ಟಿಗೆಗಳಿಂದ ಮಾಡಿರುವಂತಹ ಯಜ್ಞಕುಂಡದಲ್ಲಿ ಭಗವಂತ ಇದ್ದಾನೆ ಅಂದ್ರು. ಅದ್ಯಾವುದು? ಚಿತಿ ಯಜ್ಞಕುಂಡ. ಅದಕ್ಕೆ ತಲೆ ಇದೆ, ಆಮೇಲೆ ಬಲಭಾಗದ ರೆಕ್ಕೆ ಇದೆ, ಎಡಭಾಗದ ರೆಕ್ಕೆ ಇದೆ, ಬಾಲ ಇದೆ, ಮಧ್ಯದ ದೇಹ ಇದೆ, 5 ಭಾಗ ಇದೆ. ಅದರಲ್ಲಿರ್ತಕ್ಕಂಥವನು ವಾಸುದೇವ. ಚಿತಿಯಲ್ಲಿ ವಾಸುದೇವ. ಆ ವಾಸುದೇವನೂ ಕೂಡ ಮತ್ತೆ 5 ರೂಪಗಳಿಂದ ಸನ್ನಿಹಿತನಾಗಿದ್ದಾನೆ. ಹೇಗೆ? ಅದರ ತಲೆ ಇದೆಯಲ್ಲ, ಯಜ್ಞಕುಂಡದಲ್ಲಿ ಗರುಡ ದೇವರ ಆಕಾರದಲ್ಲಿ ನಾವು ಮಾಡ್ತೇವಲ್ಲ ಯಜ್ಞಕುಂಡವನ್ನ, ಅದರ ತಲೆ ಇದೆ ನೋಡಿ, ಶಿರಸ್. ಆ ತಲೆಯಲ್ಲಿ ವಾಸುದೇವ ಅನಿರುದ್ಧ ಇದ್ದಾನೆ. ಆ ಗರುಡ ದೇವರಂತೆ ಆಕಾರದಲ್ಲಿ ಮಾಡಿದ ಯಜ್ಞಕುಂಡದಲ್ಲಿ ಬಲಭಾಗದ ರೆಕ್ಕೆ ಇದೆಯಲ್ಲ, ರೈಟ್ ವಿಂಗ್, ಅದರಲ್ಲಿ ಭಗವಂತ ವಾಸುದೇವ ಪ್ರದ್ಯುಮ್ನ ಎನ್ನುವಂತಹ ರೂಪದಿಂದ ಇದ್ದಾನೆ. ಲೆಫ್ಟ್ ವಿಂಗ್ ಅಲ್ಲಿ ಭಗವಂತ ವಾಸುದೇವ ಸಂಕರ್ಷಣ ಅಂತ ಇದ್ದಾನೆ. ಬಾಲದಲ್ಲಿ ವಾಸುದೇವ ಅಂತ ಒಂದು ರೂಪದಿಂದ ಇದ್ದಾನೆ. ಇನ್ನು ಅದರ ಮಧ್ಯ ದೇಹದಲ್ಲಿ ಕಂಠದಿಂದ ಮೊದಲು ಮಾಡಿಕೊಂಡು ರೆಕ್ಕೆಗಳನ್ನ, ಬಾಲವನ್ನ ಬಿಟ್ಟು ಮಿಕ್ಕ ಎಲ್ಲ ಶರೀರದ ಭಾಗದಲ್ಲಿ ವಾಸುದೇವ ನಾರಾಯಣ ಎನ್ನುವ ರೂಪದಿಂದ ಭಗವಂತ ಸನ್ನಿಹಿತನಾಗಿತ್ತು. ಅಲ್ಲೇನಾಯ್ತು? ಸ್ತೋಮದಲ್ಲಿ ಅನಿರುದ್ಧ, ಸಾಮದಲ್ಲಿ ಪ್ರದ್ಯುಮ್ನ, ಛಂದಸ್ಸಿನಲ್ಲಿ ಸಂಕರ್ಷಣ, ಚಿತಿಯಲ್ಲಿ ವಾಸುದೇವ. ಇನ್ನು ಶಸ್ತ್ರ. ಶಸ್ತ್ರದಲ್ಲಿ ಭಗವಂತ ಇದ್ದಾನೆ. ಶಸ್ತ್ರದಲ್ಲಿ ಯಾವ ರೀತಿಯ ಶಸ್ತ್ರ ಇದೆ ನೋಡಿ. ಬೃಹತಿಯನ್ನ ಹೇಳ್ಬೇಕಾದ್ರೆ ಪ್ರಾಗ್ ಭಾಗ ಅಂತ ಬರುತ್ತೆ, ಗಾಯತ್ರ ತ್ರಿಚಾಶೀತಿ ಅಂತ ಬರುತ್ತೆ, ಬಾರ್ಹತ ತ್ರಿಚಾಶೀತಿ ಅಂತ ಬರುತ್ತೆ, ಔಷ್ಣಿಹ ತ್ರಿಚಾಶೀತಿ ಅಂತ ಬರುತ್ತೆ, ಉತ್ತರ ಭಾಗ ಅಂತ ಬರುತ್ತೆ. 1000 ಮಂತ್ರ ಬೃಹತಿ ಸಹಸ್ರ ಏನ್ ನೋಡ್ತೀವಿ, ಆ 1000 ಮಂತ್ರದಲ್ಲಿ ಒಟ್ಟು ಇದೆಲ್ಲ ಭಾಗ ಬರುತ್ತೆ. ಪ್ರಾಗ್ ಭಾಗ ಅಂತ ಒಂದು, ಗಾಯತ್ರ ತ್ರಿಚಾಶೀತಿ, ಬಾರ್ಹತ ತ್ರಿಚಾಶೀತಿ, ಔಷ್ಣಿಹ ತ್ರಿಚಾಶೀತಿ ಅಂತ 3, 1 + 3 4, ಮತ್ತು ಉತ್ತರ ಭಾಗ ಅಂತ ಸೇರಿಸಿದ್ರೆ 5 ಭಾಗ ಆಯ್ತು. ಆ 5ರಲ್ಲಿ ನಾರಾಯಣ ಇದ್ದಾನಲ್ಲ, ಆ ನಾರಾಯಣ ಅನಿರುದ್ಧಾದಿ ರೂಪಗಳಿಂದ ಇಲ್ಲ, ಮತ್ಸ್ಯಾದಿ 5 ರೂಪಗಳಿಂದ ಇದ್ದಾನೆ. ಹೇಗೆ? ಪ್ರಾಗ್ ಭಾಗ ಅಂತ ಬಂತು. ಆ ಪ್ರಾಗ್ ಭಾಗದಲ್ಲಿ ಭಗವಂತ ನಾರಾಯಣ ಮತ್ಸ್ಯ ನಾಮಕನಾಗಿದ್ದಾನೆ. ನಾರಾಯಣ ಮತ್ಸ್ಯ ಪ್ರಾಗ್ ಭಾಗದಲ್ಲಿ. ಗಾಯತ್ರ ತ್ರಿಚಾಶೀತಿಯಲ್ಲಿ ನಾರಾಯಣ ಕೂರ್ಮ, ಬಾರ್ಹತ ತ್ರಿಚಾಶೀತಿಯಲ್ಲಿ ನಾರಾಯಣ ವರಾಹ, ಆಮೇಲೆ ಔಷ್ಣಿಹ ತ್ರಿಚಾಶೀತಿಯಲ್ಲಿ ನಾರಾಯಣ ನರಸಿಂಹ, ಅದಾದ ಮೇಲೆ ಉತ್ತರ ಭಾಗದಲ್ಲಿ ನಾರಾಯಣ ವಾಮನ. ಅಲ್ಲಿ ನೋಡಿ, ಸ್ತೋಮ, ಸಾಮ, ಛಂದಸ್ಸು, ಚಿತಿ
ಇದರಲ್ಲಿ ಅನಿರುದ್ಧ 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 ಪ್ರದ್ಯುಮ್ನ, ಹಾಗೆ ಪ್ರದ್ಯುಮ್ನ ಅನಿರುದ್ಧ ಪ್ರದ್ಯುಮ್ನ ಪ್ರದ್ಯುಮ್ನ, ಸಂಕರ್ಷಣ ಅನಿರುದ್ಧ ಸಂಕರ್ಷಣ ಪ್ರದ್ಯುಮ್ನ, ಸಂಕರ್ಷಣ ಸಂಕರ್ಷಣ, ವಾಸುದೇವ ಅನಿರುದ್ಧ. ಹಾಗೆಲ್ಲ ಬಂದ್ರೆ ಈ ಪ್ರಾಗ್ಭಾಗ ಶಸ್ತ್ರ, ಬೃಹತಿ ಮಂತ್ರಗಳನ್ನ ಶಸ್ತ್ರ ಅಂತ. ಆ ಶಸ್ತ್ರ 5 ಟೈಪ್ಸ್. ಪ್ರಾಗ್ಭಾಗ, ಗಾಯತ್ರ ತೃಚಾಶೀತಿ, ಬಾರ್ಹತ ತೃಚಾಶೀತಿ, ಔಷ್ಣಿಹ ತೃಚಾಶೀತಿ, ಅದಾದ್ಮೇಲೆ ಉತ್ತರ ಭಾಗ. ಇದರಲ್ಲಿ ನಾರಾಯಣ ಅನಿರುದ್ಧ, ನಾರಾಯಣ ಪ್ರದ್ಯುಮ್ನ, ನಾರಾಯಣ ಸಂಕರ್ಷಣ, ನಾರಾಯಣ ವಾಸುದೇವ, ನಾರಾಯಣ ನಾರಾಯಣ ಹೀಗಿಲ್ಲ. ಆರಂಭದಲ್ಲಿ ಹೇಗಿದ್ದಾನೆ? ನಾರಾಯಣ ಮತ್ಸ್ಯ, ನಾರಾಯಣ ಕೂರ್ಮ, ನಾರಾಯಣ ವರಾಹ, ನಾರಾಯಣ ನರಸಿಂಹ, ನಾರಾಯಣ ವಾಮನ ಹೀಗಿದ್ರೆ ಮತ್ತೆ ಮತ್ತೆ 5 ಭಾಗ ಆಯಿತು ದೇವರಿಗೆ. ಏನು? ನಾರಾಯಣ ಮತ್ಸ್ಯ ಇದೆಯಲ್ಲ, ಇದನ್ನ ಮತ್ತೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ 5 ರೂಪ ಸೇರಿಸ್ರಿ ಅದಕ್ಕೆ. ನಾರಾಯಣ ಮತ್ಸ್ಯ ಅನಿರುದ್ಧ, ನಾರಾಯಣ ಕೂರ್ಮ ಪ್ರದ್ಯುಮ್ನ, ನಾರಾಯಣ ವರಾಹ ಸಂಕರ್ಷಣ, ನಾರಾಯಣ ನರಸಿಂಹ ವಾಸುದೇವ, ನಾರಾಯಣ ವಾಮನ ನಾರಾಯಣ. ನೋಡಿ ಯಾಕೆ ಬೃಹತಿ ಮಂತ್ರಗಳಿಗೆ ಯಾಕಿಷ್ಟು ಬೆಲೆ ಅಂದ್ರೆ ಇದಕ್ಕೆ. ಪ್ರಾಗ್ಭಾಗ ನಮಗ ಆರಂಭದಲ್ಲಿ ತದಿದ ಸಭುವನೇಶು ಜ್ಯೇಷ್ಠಂ ಅಂತ ಮಂತ್ರ ಆರಂಭ ಆಗೋದೇ ಪ್ರಾಗ್ಭಾಗದಿಂದ. ಅಂತಹ ಪ್ರಾಗ್ಭಾಗದಲ್ಲಿ ಭಗವಂತ ಹೇಗಿದ್ದಾನೆ? ನಾರಾಯಣ ಮತ್ಸ್ಯ ಅನಿರುದ್ಧ. ಗಾಯತ್ರ ತ್ರಿಚಾಶೀತಿಯಲ್ಲಿ ನಾರಾಯಣ ಕೂರ್ಮ ಪ್ರದ್ಯುಮ್ನ, ಬಾರ್ಹತ ತ್ರಿಚಾಶೀತಿಯಲ್ಲಿ ನಾರಾಯಣ ವರಾಹ ಸಂಕರ್ಷಣ, ಔಷ್ಣಿಹ ತ್ರಿಚಾಶೀತಿಯಲ್ಲಿ ನಾರಾಯಣ ನೃಸಿಂಹ ವಾಸುದೇವ, ಹಾಗೆ ಉತ್ತರ ಭಾಗದಲ್ಲಿ ನಾರಾಯಣ ವಾಮನ ನಾರಾಯಣ. ಈ ಪ್ರಕಾರದಲ್ಲಿ ಸ್ತೋಮ, ಸಾಮ, ಛಂದಸ್ಸು, ಚಿತಿ ಮತ್ತು ಶಸ್ತ್ರ, ಈ ಪ್ರಕಾರವಾಗಿ ಭಗವಂತ ಇದರಲ್ಲಿ ಸನ್ನಿಹಿತನಾಗಿದ್ದಾನೆ. ಎಷ್ಟು ರೂಪಗಳಾಯ್ತು. ಅಲ್ಲಿಂದ ಇನ್ನು ಮುಂದಕ್ಕೆ ಗರುಡ ದೇವರ ತಲೆ ಮೇಲೆ, ಬಲಭಾಗದಲ್ಲಿ, ಎಡಭಾಗದಲ್ಲಿ, ಕಾಲಲ್ಲಿ, ರೆಕ್ಕೆಯಲ್ಲಿ ಇದೆಲ್ಲ ಹೇಳ್ತಾರೆ. ಅದೆಲ್ಲ ಯಾವ ರೂಪಗಳಿದೆ ಅನ್ನೋದನ್ನು ನೋಡಿಕೊಂಡು ಅದರ ಮೇಲೆ ಸನ್ನಿಹಿತನಾದ ಭಗವಂತನನ್ನ ಪ್ರತಿಪಾದನೆ ಮಾಡ್ತಾ ಇದೆ ಬೃಹತಿ ಸಹಸ್ರ ಅಂತ. ಆ ಮಂತ್ರ ಭಾಗವನ್ನ ಪಾರಾಯಣ ಮಾಡಿ ಅರ್ಥವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಶೇಷಚಂದ್ರಿಕಾರಾಯರು ಆರಂಭದಲ್ಲೇ ಈ ಎಲ್ಲ ಭಾಗವನ್ನ ನಮಗೆ ತಿಳಿಸಿ ಪರಮೋಪಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಪಾಠ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.